ಸಚಿವ ಸ್ಥಾನ ಸಿಗದೇ ಇರುವ ಹಿನ್ನೆಲೆಯಲ್ಲಿ ಈಗ ದೆಹಲಿಗೆ ಹೋಗೋದಕ್ಕೂ ಕೂಡ ಶಾಸಕರು ತೀರ್ಮಾನವನ್ನ ಮಾಡಿದ್ದಾರೆ. ಕೈ ತಪ್ಪಿದ ಸಚಿವ ಸ್ಥಾನ ದೆಹಲಿಗೆ ಹೋಗೋದಕ್ಕೆ ಶಾಸಕರ ತೀರ್ಮಾನ ಆಗಿದೆ. 15ರಿಂದ 20 ಶಾಸಕರು ಶೀಘ್ರದಲ್ಲೇ ಸಭೆ ಮಾಡ್ತೇವೆ. ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಶಾಸಕ ಅಶೋಕ್ ಪಟ್ಟಣ ಅವರು ಹೇಳಿದಂತಹ ಮಾತಿದು. ಮಂಡ್ಯದಲ್ಲಿ 5 ಗೆದ್ದರೂ ಕೂಡ 2 ಸಚಿವ ಸ್ಥಾನ. ಬೆಳಗಾವಿಯಲ್ಲಿ 11 ಶಾಸಕರು ಗೆದ್ದರೂ 2 ಸ್ಥಾನ. ಈ ತಾರತಮ್ಯ ಸರಿಯಲ್ಲ ಅಂತ ಅಶೋಕ್ ಪಟ್ಟಣ್ ಮಾತನಾಡಿದ್ದಾರೆ. ನಾವೆಲ್ಲ ಹೋಗಿ ಅಷ್ಟೇ ಅಲ್ಲ, ಭಾಳ ಜನ ನನಗೂ ಸೇರಿಕೊಂಡು ಭಾಳ ನಿರಾಶೆ ಆಗಿದ್ದೀವಿ. ಯಾಕೆಂದರೆ ನಾವು 45 ವರ್ಷದಿಂದ ನಾವು ರಾಜಕೀಯ ಮಾಡ್ಕೊಂಬಂದಿವಿ. ಈಗ ನಾವು ನಮ್ಮ ಜಿಲ್ಲೆಯಿಂದ ಲಕ್ಷ್ಮಣ ಸವದಿಗೆ ಮಂತ್ರಿ ಮಾಡಿದ್ದಾರೆ. ಅವರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ಒಳ್ಳೆಯದಾಗ್ತದೆ, ಸ್ಟ್ರೆಂಥನ್ ಆಗ್ತದೆ. ಭಾಳ ಖುಷಿ ಆಯ್ತು ನಮಗೂ. ಅವ್ರು ಬರಲಿ, ನಮ್ಮ ಪಾರ್ಟಿಗೆ ಸೇರಿಕೊಳ್ಳಿ, ನಮ್ಮ ಪಾರ್ಟಿ ಸಂಘಟನೆ ಮಾಡಲಿ, ನಮ್ಮ ಪಕ್ಷ ಬಲಪಡಿಸಲಿ ಅಂತೇಳಿ ನಮಗೂ ಖುಷಿ ಆಯಿತು. ಅವ್ರಿಗೆ ಮಂತ್ರಿಮಂಡಲ ಮಾಡೋದ್ರಿಂದ ನಮಗೇನು ಬೇಸರ ಏನಿಲ್ಲ. ಅವ್ರಿಗೆ ಮಾಡಿದಾರಲ್ಲ ಅವ್ರಿಗೂ ಮಾಡಲಿ. ಆದರೆ ನಾವು 40 ವರ್ಷದಿಂದ ನಾವು ಪಕ್ಷದಾಗ ದುಡ್ಕೊಂಡು ನಿಷ್ಠೆಯಿಂದ ಕಾಂಗ್ರೆಸ್ ಇದ್ದು ನಮಗೂ ಮಾಡಬೇಕಾಗಿತ್ತು ಅನ್ನೋದು ನಮ್ಮದು ಒಂದು ಬೇಡಿಕೆ ಇತ್ತು. ಆಮೇಲೆ ಈಗ ನನಗೇನಾಗಿದೆ, 18 ನಮ್ಮ ಬೆಳಗಾಂ ಜಿಲ್ಲೆ 18 MLA ಕ್ಷೇತ್ರ, ಅದ್ರಾಗ 11 ಜನ ನಾವು ಕಾಂಗ್ರೆಸ್ನಾಗಿದ್ದೀವಿ. ಅಟ್ಲೀಸ್ಟ್ 3 ಜನ ಮಿನಿಸ್ಟರ್ ಮಾಡಬೇಕಾಗಿತ್ತು. ಈಗ 2 ಮಾಡಿದ್ದಾರೆ. ಈಗ ನೋಡಿ, ನಿಮಗೆಲ್ಲ ಗೊತ್ತಿದೆ, ಕೊಪ್ಪಳ ಒಳಗೆ ಇರೋದೇ 3 ಜನ, ಕೊಪ್ಪಳ ಜಿಲ್ಲೆಯೊಳಗೆ ಇರೋದೇ 3 ಜನ, 2 ಮಂತ್ರಿ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆಯೊಳಗೆ 5 ಜನ ಇದ್ದಾರೆ, 5ರೊಳಗೆ 2 ಮಾಡಿದ್ದಾರೆ. ಆಮೇಲೆ ಕಲಬುರಗಿ ಒಳಗೆ 7 ಜನ MLAಗಳು, ಅಲ್ಲಿ 3 ಜನ ಮಿನಿಸ್ಟರ್ ಮಾಡಿದ್ದಾರೆ. ಹಾಗಾಗಿ ನಾವು 11 ಜನ ಕಾಂಗ್ರೆಸ್ ಇದ್ದರೂ ಕೂಡ 2 ಸಚಿವರು ತನ ಮಾಡಿದ್ದಾರೆ. ನಮ್ಮ ತಂದೆಯವರು ಕೂಡ ಶಾಸಕರಾಗಿದ್ದರು, ನಮ್ಮ ತಾಯಿಯವರು ಕೂಡ ಶಾಸಕರಾಗಿದ್ದರು. ನಾವೆಲ್ಲ ಮೊದಲಿಂದ ಕಾಂಗ್ರೆಸ್ ಕುಟುಂಬದಿಂದ ಬಂತ ನಾನು ಇದು ನಾಯಕ ಆಗಿದ್ದೀನಿ. ನನಗೆ ಈ ಸರಿ 100ಕ್ಕೆ 100% ಮಂತ್ರಿ ಮಾಡ್ತಾರೆ ಅಂದ್ಕೊಂಡಿದ್ದೆ. ಆದರೆ ಭಾಳ ಬೇಸರ ಆಯಿತು. ತಾಳ್ಮೆ ಇರಬೇಕು ಅಂತ ನಮ್ಮ ಮುಖ್ಯಮಂತ್ರಿಗಳು ಬೆಳಿಗ್ಗೆ ಹೇಳಿದ್ದಾರೆ. ಅವರು ತಾಳ್ಮೆಯಿಂದ ಇದ್ಕೊಂಡು ನನಗೆ ಅವರು ಹೇಳಿದ್ದಾರೆ, ಮುಖ್ಯಮಂತ್ರಿ ಆದ್ನಪ್ಪ ತಾಳ್ಮೆ ಇರಬೇಕು ಅಂತ. ನಮಗೂ ಒಂದು ಮಿತಿ ಇರಬೇಕಲ್ಲ. ಆ ತಾಳ್ಮೆ ಆಗಿ ನಾನು ಕೂದಲೇ ಹೋಗ್ಬಿಡ್ತೆ, ಎಲ್ಲ ನಾನು ಬೋಡಾಗ್ಬಿಟ್ಟೆ. ನಾನು ತಾಳ್ಮೆಗೆ ಒಂದು ಗತಿ ಇರ್ತದೆ, ಲಿಮಿಟ್ ಇರ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.